ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಕರ್ನಾಟಕದ ಬೆಳೆ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರದಿಂದ ಬಿಡುಗಡೆ ಆಗಿರುವ ಅಧಿಕೃತ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ ಯಾರಿಗೆ ಹಣ ಜಮಾ ಆಗ್ತಾ ಇದೆ, ಇನ್ನು ಯಾರಿಗೆ ಹಣ ಜಮಾ ಆಗಿಲ್ಲ ಮತ್ತು ಯಾವ ಜಿಲ್ಲೆಯಲ್ಲಿ ಇನ್ನು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಅದರ ಜೊತೆಗೆ ಬೆಳೆ ಪರಿಹಾರ ಸ್ಟೇಟಸ್ ಅನ್ನು ನೀವು ಯಾವ ರೀತಿ ಚೆಕ್ ಮಾಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಸರ್ಕಾರದಿಂದ ಹೊರಡಿಸಿರುವ ಒಂದು ಅಧಿಕೃತ ಮಾಹಿತಿ ಎಂದು ಆಗಿರುವ ಕಾರಣಗಳಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಯಾವುದೇ ಕಾರಣಕ್ಕೂ ಅರ್ಥವಾಗೋದಿಲ್ಲ, ಅದರಿಂದ ಹೇಳ್ತಾ ಇರುವುದು. ಸ್ನೇಹಿತರೆ, ಇಲ್ಲಿ ಸರ್ಕಾರದಿಂದ ಬೆಳೆ ಪರಿಹಾರ ಯೋಜನೆ ಯಾವ ರೀತಿ ಸಿಗುತ್ತದೆ ರೈತರಿಗೆ ಅಂತ ನೋಡೋದಾದ್ರೆ, ಕರ್ನಾಟಕದ ಸರ್ಕಾರವು ಪ್ರಕೃತಿ ವಿಕೋಪದಿಂದ ಬೆಳೆ ಪರಿಹಾರ ಆಗಿರುವ ರೈತರಿಗೆ ನೀಡುವ ಆರ್ಥಿಕ ಸಹಾಯವನ್ನೇ ಬೆಳೆ ಪರಿಹಾರ ಎಂದು ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಬೆಳೆ ಪರಿಹಾರ ಹಣವನ್ನು ಸರ್ಕಾರವು ಯಾವ ರೀತಿ ನೀಡುತ್ತದೆ ಅಂದ್ರೆ, ರೈತರ ಒಂದು ಬೆಳೆಗಳು ಹಾನಿಯಾಗಿರುತ್ತದೆ ಅಲ್ವಾ, ಆ ಒಂದು ಬರಹಗಳಿಂದ ಆಗಿರ್ಬೋದು ಮತ್ತು ಅತಿವೃಷ್ಟಿಯಿಂದ ಆಗಿರ್ಬೋದು, ಕೀಟ ಹಾವಳಿಯಿಂದ ಆಗಿರ್ಬೋದು ಮತ್ತು ಅಣೆಕಲ್ಲು ಮಳೆಯಿಂದ ಆಗಿರ್ಬೋದು ಮತ್ತು ಭಾರಿ ಮಳೆಯಿಂದ ಮತ್ತು ಭೂಮಿ ಕುಸಿತದಿಂದ, ಈ ರೀತಿ ಯಾವುದೇ ಒಂದು ಮಳೆಯಿಂದ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅವರ ಬೆಳೆಗಳು ಹಾನಿಯಾದಾಗ ರೈತರಿಗೆ ಒಂದು ಪರಿಹಾರವಾಗಿ ಬೆಳೆ ಪರಿಹಾರವಾಗಿ ರೈತರಿಗೆ ಹಣವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಇಂತಹ ಕಾರಣಗಳಿಂದ ಬೆಳೆ ನಷ್ಟವಾದ ರೈತರಿಗೆ ಹಣವನ್ನು ನೀಡಲಾಗುತ್ತದೆ. 2025-26ನೇ ಸಾಲಿನ ಬೆಳೆ ಪರಿಹಾರದ ಸ್ಥಿತಿ ನೋಡೋದಾದ್ರೆ, ನವೆಂಬರ್ 2025ರಿಂದಲೇ ಬೆಳೆ ಪರಿಹಾರ ಹಣವನ್ನು ಹಂತ ಹಂತವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇತ್ತು. ಈಗಾಗಲೇ ಹಲವಾರು ರೈತರಿಗೆ ತಲುಪಿದೆ, ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದೆ. ದಾಖಲೆಗಳ ಸಮಸ್ಯೆ ಇದ್ರೆ ಖಂಡಿತವಾಗಿ ನಿಮ್ಗೆ ಹಣ ತಡವಾಗುತ್ತದೆ. ಇದಕ್ಕೆ ಯಾವ ಪರಿಹಾರವನ್ನು ನೀಡುತ್ತಾರೆ ಸರ್ಕಾರದಿಂದ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಎಕರೆಗೆ ಎಷ್ಟು ಹಣ ಸಿಗ್ತಾ ಇದೆ, ಹೌದು, ಒಂದು ಎಕರೆಗೆ ಬೆಳೆ ಪರಿಹಾರವಾಗಿ ಹಣ ಎಷ್ಟು ಸಿಗುತ್ತದೆ ಅಂತ ನೋಡೋದಾದ್ರೆ, ಬೆಳೆ ಪರಿಹಾರ ಹಣ ಬೆಳೆ ಪ್ರಕಾರದ ಮತ್ತು ಹಾನಿ ಪ್ರಮಾಣದಲ್ಲಿ ಆಧಾರಿತವಾಗಿ ನಿಗದಿತವಾಗಿರುವಂತದ್ದು. ಇದರಲ್ಲಿ ಸಾಮಾನ್ಯವಾಗಿ ಬರಗಾಲದ ಮಳೆ ಹಾನಿಯಾದರೆ ಒಂದು ಎಕರೆಗೆ 4,000ದಿಂದ 10,000 ಸಿಗುವಂತದ್ದು ಮತ್ತು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದರೆ ಒಂದು ಎಕರೆಗೆ 8,000ದಿಂದ 13,000ವರೆಗೂ ಸಿಗುವಂತದ್ದು ಮತ್ತು ತೋಟಗಾರಿಕೆ ಬೆಳೆ ಕೂಡ ಹಾನಿಯಾದರೆ ಅಧಿಕವಾಗಿ ಹಣ ಸಿಗುವಂತದ್ದು. ಸ್ನೇಹಿತರೆ, ಈ ಒಂದು ಮೊತ್ತವನ್ನು ಬೆಳೆ ಹಾನಿಯಾಗಿರುವ ರೈತರಿಗೆ ಜಿಲ್ಲಾವಾರು ಆಗಿ ಒಂದು ಹಣವನ್ನು ಜಮಾ ಮಾಡಲಾಗುತ್ತದೆ. ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಹಣ ಜಮಾ ಆಗದಿದ್ದರೆ ಯಾವ ಕಾರಣಗಳಿದಾವೆ, ಈ ಒಂದು ಹಣ ನಿಮ್ಗೆ ಜಮಾ ಆಗದೇ ಇರುವುದಕ್ಕೆ ಯಾವ ಕಾರಣಗಳಿದಾವೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋದಿಲ್ಲ, ಅದರಿಂದ ಹಣ ಜಮಾವಾಗೋದಿಲ್ಲ. ಮತ್ತು ಭೂಮಿಯ ಡಾಕ್ಯುಮೆಂಟ್ಸ್ ಯಾವ್ದಾದ್ರೂ ಸರಿ ಇಲ್ಲ ಅಂದ್ರೆ ಖಂಡಿತವಾಗಿ ಹಣ ಜಮಾವಾಗೋದಿಲ್ಲ. ಮತ್ತು ಬೆಳೆ ಸಮೀಕ್ಷೆ ಅಪ್ಡೇಟ್ ಆಗದೇ ಇದ್ರೆ ಕೂಡ ನಿಮ್ಗೆ ಹಣ ಜಮಾವಾಗೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ಬೆಳೆ ಪರಿಹಾರ ಅರ್ಜಿ ಪರಿಶೀಲನೆ ಹಂತ ಹಂತವಾಗಿ ನಿಮ್ಗೆ ಸಿಗುವಂತದ್ದು ಮತ್ತು ಬ್ಯಾಂಕ್ ಖಾತೆ ಡಾರ್ಮೆಂಟ್ ಆಗಿರುವಂತದ್ದು. ಇಂತಹ ಕಾರಣಗಳಿಂದ ನಿಮ್ಗೆ ಹಣ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಒಂದು ಸಾಮಾನ್ಯವಾಗಿ ಸರಿಪಡಿಸಬೇಕಾದ ಹಂತವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಯಾವ್ದಾದ್ರು ಕಾರಣಗಳನ್ನು ನೀವು ಎದುರಿಸ್ತಿದ್ದೀರಾ, ನಿಮ್ಗೆ ಈ ಒಂದು ಸಮಸ್ಯೆಗಳು ಇದ್ರೆ ನೀವು ಎಲ್ಲಿ ಹೋಗಿ ಒಂದು ಸಮಸ್ಯೆಯನ್ನು ಸರಿಪಡಿಸಿಕೊಂಡು ನಿಮ್ಮ ಹಕ್ಕಿನ ಹಣವಾದ ಬೆಳೆ ಪರಿಹಾರ ಹಣವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಬೆಳೆ ಪರಿಹಾರ ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. ಮತ್ತು ಈ ಒಂದು ಇಲ್ಲಿ ಬೆಳೆ ಪರಿಹಾರ ಹಣ ನಿಮ್ಗೆ ಬರದೇ ಇದ್ರೆ ಯಾವ ಕಾರಣಗಳು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಮತ್ತು ಇದನ್ನು ಸರಿಪಡಿಸಬೇಕಾದ ಕೆಲವೊಂದಿಷ್ಟು ಅಂಶಗಳಿದಾವೆ. ಆ ಒಂದು ಅಂಶಗಳು ಯಾವ ರೀತಿ ಅಂದ್ರೆ, ಸ್ನೇಹಿತರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿರ್ಬೋದು ಮತ್ತು ರೈತ ಸಂಪರ್ಕ ಕೇಂದ್ರಕ್ಕಾದ್ರೂ ಹೋಗ್ಬೋದು ಮತ್ತು ತಾಲೂಕು ಕಚೇರಿಗಾದ್ರೂ ಹೋಗಿರ್ಬೋದು. ಆ ಒಂದಿಷ್ಟು ಸಂಪರ್ಕಗಳಿಗೆ ಹೋಗಿ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ಬ್ಯಾಂಕ್ ಖಾತೆ ವಿವರ ತಿದ್ದುಪಡಿಸಬೇಕಾದ್ರೆ ಖಂಡಿತವಾಗಿ ನೀವು ತಿದ್ದುಪಡಿಸಿ. ನಿಮ್ಮ RTC ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ನೋಡಿ. ಮತ್ತು RTC ಅನ್ನು ಕೂಡ ಅಪ್ಡೇಟ್ ಅಲ್ಲಿ ಇರಿ. ಆ ಒಂದು ಅಪ್ಡೇಟ್ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಗೆ ಹಣ ಜಮಾವಾಗುತ್ತದೆ. ಇದು ಭೂಮಿಯ ದಾಖಲೆಗಳ ಒಂದು ಆಧಾರಿತವಾಗಿ ನಿಮ್ಗೆ ಹಣ ಜಮಾವಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಒಂದು ಭೂಮಿಯ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಸರಿ ಇರಬೇಕು, ಹಾಗಿದ್ರೆ ನಿಮ್ಮ ಖಾತೆಗೆ ಹಣ ಜಮಾವಾಗುವಂತದ್ದು. ಮತ್ತು ಇನ್ನೊಂದು ಮಾಹಿತಿ ಏನಂದ್ರೆ, ನಿಮ್ಗೆ ಒಂದು ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಒಂದು ಹಣವನ್ನು ಚೆಕ್ ಮಾಡಬಹುದು. ಯಾವ ರೀತಿ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಹೊರಡಿಸಲಾಗಿದೆ. ಈ ಒಂದು ಅಧಿಕೃತವಾಗಿ ಹೊರಡ ಬಂದಿರುವ ಒಂದು ವೆಬ್ಸೈಟ್ ಲಿಂಕ್ ಇದೆ. ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ನಿಮ್ಗೆ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿ
ಮಾಡಿದ್ರೆ ಸಿಗುತ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ತಾಲೂಕು ಯಾವುದು, ನಿಮ್ಮ ಗ್ರಾಮ ಯಾವುದು ಮತ್ತು ನಿಮ್ಮ ಹಳ್ಳಿ ಯಾವುದು ಅಂತ ಕೇಳುತ್ತದೆ. ಅದನ್ನು ನೀವು ಅಲ್ಲಿ ಹಾಕಬೇಕಾಗುತ್ತದೆ ಮತ್ತು ಯಾವ ವರ್ಷದಲ್ಲಿ ಒಂದು ಯೋಜನೆ ಪಡಿತಾ ಇದ್ದೀರಾ ಅಂತ ಕೇಳುತ್ತದೆ. 2025-26 ಅಂತ ಕೂಡ ಹಾಕಿ ಮತ್ತು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದ ಸಂಪೂರ್ಣ ಲಿಸ್ಟ್ ಅಲ್ಲಿ ಕಾಣಿಸುತ್ತದೆ. ನಿಮ್ಮ ಹೆಸರು ಅಲ್ಲಿ ಹುಡುಕಿ, ಅಲ್ಲಿ ನಿಮ್ಮ ಹೆಸರು ಇದ್ರೆ ಖಂಡಿತವಾಗಿ ನಿಮಗೆ ಹಣ ಜಮಾವಾಗುತ್ತದೆ. ಇಲ್ಲ ಅಂದ್ರೆ ಈ ಒಂದು ಹಣ ತಡವಾಗುತ್ತದೆ. ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಹತ್ತಿರದ ಗ್ರಾಮ ಪಂಚಾಯತಿ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಹಣವನ್ನು ನಿಮ್ಮ ಹಕ್ಕಿನ ಹಣವಾಗಿದೆ, ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 2025-26ನೇ ಸಾಲಿನ ಬೆಳೆ ಪರಿಹಾರ ಹಣ ಹಂತ ಹಂತವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಯಾರಿಗೆ ಇನ್ನು ಹಣ ಬಂದಿಲ್ವೋ ಬೇಗ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಒಂದು ಹಣ ನಿಮ್ಮ ಲಿಸ್ಟ್ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಆ ಒಂದು ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ನಿಮ್ಮ ಹೆಸರು ಕಾಣಿಸಲಿಲ್ಲ ಅಂದ್ರೆ, ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ತಕ್ಷಣವೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಹೊರಡಿಸಲಾಗಿರುವ ಪ್ರತಿಯೊಂದು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುತ್ತದೆ. ಏಕೆಂದ್ರೆ ಬಹಳಷ್ಟು ಜನರಿಗೆ ಒಂದು ಹಣ ಬರದೇ ಇರುವ ಕಾರಣಗಳಿಂದ, ಯಾವ ಕಾರಣಗಳು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ಈ ರೀತಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಹಣ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಬೇಗ ಚೆಕ್ ಮಾಡ್ಕೊಳ್ಳಿ, ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.